ನೋಡಿ, ಚನ್ನಪಟ್ಟಣದಿಂದ ಅಭ್ಯರ್ಥಿ ಕಾಂಗ್ರೆಸ್ಸಿಂದ ಯಾರಿಗೆ ಹಾಕಬೇಕು, ಅದರ ಸಾಧ್ಯತೆಗಳು, ಗೆಲುವಿನ ಸಾಧ್ಯತೆಗಳು ಯಾವ ರೀತಿ ನಾವು ಕೂಡಿಕರಿಸ್ಕೋಬೇಕು, ಇದನ್ನು ನಾವು ಚರ್ಚೆ ಮಾಡಿದ ಮೇಲೆ ಹೇಳ್ತೀವಿ. ನಿಜ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳು ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರ ಆ ಕೋರಿಕೆ ವರಿಷ್ಠರು ಯಾವ ರೀತಿ ಪರಿಗಣಿಸ್ತಾರೆ ಅನ್ನೋದು ನೋಡೋಣ. ಯಾವುದೇ ಕೊರತೆ ಇಲ್ಲ. ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳ ಕೊರತೆ ಇಲ್ಲ. ಅನಿಸಿಕೆ, ಆಸೆ ಇದು ಯಾರ ಸೊತ್ತು ಅಲ್ಲ. ಇಂಥದ್ರಲ್ಲಿ ಅವರ ಕೋರಿಕೆ ವರಿಷ್ಠರು ಯಾವ ರೀತಿ ಪರಿಗಣಿಸ್ತಾರೆ ಅದು ಕಾದು ನೋಡೋಣ. ಇಲ್ಲ, ಅದು ಬೇರೆ. ನೋಡಿ, ಏನಾಗುತ್ತೆ, ಗೆಲ್ಲುವಂಥ ತಂತ್ರಗಾರಿಕೆ ಮಾಡಬೇಕಾಗಿರುವಂಥ ಒಂದು ರಾಜಕೀಯ ಪಕ್ಷ ನಮ್ಮ ಮೇಲೆ ಇರುವಂತಹ ಅದು ಕೆಲಸ. ಎರಡನೇದು, ಆಯ್ಕೆ ಆದಂಥ ಶಾಸಕರು ಆ ಮತದಾರರ ಸ್ಪಂದನೆಗೆ ಧಿಕ್ಕರಿಸಿ ಅವರು ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರೆ. ಸೊ ಎಲ್ಲವೂ ಬೇರೆ ಬೇರೆ ವಿಚಾರಗಳು ಬರುತ್ತೆ. ಸೊ ಇದನ್ನು ನಾವು ಯಾವ ರೀತಿ ಪರಿಗಣಿಸಬೇಕು, ಯಾವ ರೀತಿ ಕಾರ್ಯತಂತ್ರ ಮಾಡ್ಕೋಬೇಕು ಮಾಡ್ತೀವಿ.